ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಶಾರ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಝೊಮ್ಯಾಟೋದ ಒಂದು ಸ್ಟಾಕ್ ನ ಒಂದು ಅನಾಲಿಸಿಸ್ ಶೇರ್ ಮಾಡ್ತೀನಿ. ಸುಮಾರು ಒಂದು ಅದಾದ್ರೆ ಮೋಸ್ಟ್ಲಿ ಒಂದು ವರ್ಷದ ಹಿಂದೆ ನಾನು ಡಿಸ್ಕಷನ್ ಮಾಡಿದ್ರೆ ಝೊಮ್ಯಾಟೋ ನಾ ಇಗ್ನೋರೆನ್ಸ್ ಮಾಡ್ಬೋದು, ಟೊಮೆಟೋನ ಬೈ ಮಾಡ್ಬೋದು ಅಂತ. ಬಟ್ ಈಗಿನ ಸಿಚುವೇಶನ್ಸ್ ಉಲ್ಟಾ ಅಂತ ಹೇಳ್ಬೋದು. ಸೊ ಈಗಿನ ಸಿಚುವೇಶನ್ಸ್ ನೋಡಿದ್ರೆ ಬೆಂಗಳೂರಲ್ಲೇ ನಾನು ಇರೋದ್ರಿಂದ ಬೆಂಗಳೂರಿನ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ. ಹತ್ತಿರ ಟೊಮೆಟೊ 150, 200 ರೂಪೀಸ್, 150, 200 ರೂಪಾಯಿ ಒಂದು ಗಂಟೆ ಕ್ರಾಸ್ ಆಗಿರುವಂಥ ಈ ಸಿಚುವೇಶನ್ಸ್ ಅಲ್ಲಿ ಟೊಮೆಟೊನ ಮರೆತು ಝೊಮ್ಯಾಟೋದಲ್ಲಿ ಇನ್ವೆಸ್ಟ್ ಮಾಡುವ ಒಂದು ಡಿಸಿಷನ್ಗೆ ನಾವು ಬರುವ ಒಂದು ಸಿಚುವೇಶನ್ ಬಂದಿದೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಇವತ್ತಿನ ಒಂದು ರಾಕೆಟ್ ಚಂದ್ರಯಾನ 3 ಸಹ ಸಕ್ಸಸ್ಫುಲ್ ಆಗಿ ಆಗಿರೋದ್ರಿಂದ ಅದರ ಒಂದು ಕಂಗ್ರಾಚುಲೇಷನ್ಸ್ ಸಹ ನಮ್ಮ ಒಂದು ಇಸ್ರೋ ಟೀಮ್ಗೆ ಹೇಳ್ಬೋದು ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಾವು ಶೇರ್ ಮಾಡುವಂಥ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ಓಕೆ, ಸರಿ ಸ್ನೇಹಿತರೆ. ಸೊ ಟೊಮೆಟೊ ಆಲ್ರೆಡಿ ಶೂಟ್ ಅಪ್ ಆಗಿದೆ. ಸುಮಾರು ಜನ ಟೊಮೆಟೋನ ಬಿಟ್ಟು ಬೇರೆ ಏನು ಆಲ್ಟರ್ನೇಟಿವ್ ಮಾಡೋದಂತ ಹುಣಸೆಹಣ್ಣು ಯೂಸ್ ಮಾಡ್ತಿದ್ದಾರೆ. ಸೊ ಅದೇ ರೀತಿ ಬೇರೆ ಬೇರೆ ಒಂದು ಆಲ್ಟರ್ನೇಟಿವ್ಸ್ ಇಟ್ಕೊಂಡ್ರೆ ಮಾತ್ರ ಈ ರೀತಿ ಒಂದು ಪ್ರೈಸ್ ಒಂದು ಶೂಟ್ ಅಪ್ ಆಗುವ ಟೈಮಲ್ಲಿ ನಾವು ಸ್ವಲ್ಪ ಸರ್ವೈವ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಯರ್ಲಿ ಒಂದು ರೇಟ್ ಜಾಸ್ತಿ ಆಗುತ್ತೆ ಅಂತ ಸಹ ಒಂದು ಅಲ್ಲಿ ಆರ್ಟಿಕಲ್ನ ಓದ್ತಿದ್ದೆ. ಸೊ ನೋಡಿಕೊಂಡು ನಿಮ್ಮ ಒಂದು ಪ್ಲಾನಿಂಗ್ನ ಮಾಡ್ಕೊಳ್ಳಿ. ಅದರ ಜೊತೆಗೆ ಇವತ್ತಿನ ಒಂದು ಝೊಮ್ಯಾಟೋನ ಒಂದು ಸ್ಟಾಕ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ಚಂದ್ರಯಾನ 3 ಸಹ ಸಕ್ಸಸ್ಫುಲ್ ಆಗಿ ಒಂದು ಲಾಂಚ್ ಆಗಿರೋದ್ರ ಟೈಮಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಸಹ ಬೆಳಗಿನ ಸಿಕ್ಕಾಪಟ್ಟೆ ಒಂದು ನಿಫ್ಟಿ ಸ್ವಲ್ಪ ಒಂದು ಅಪ್ ಟ್ರೆಂಡ್ ಒಂದು ಫಾರ್ಮೇಷನ್ಸ್ ಇತ್ತು ಅಂತ ಹೇಳ್ಬೋದು. ಬಟ್ ಬ್ಯಾಂಕ್ ನಿಫ್ಟಿ ಸಿಕ್ಕಾಪಟ್ಟೆ ವೀಕ್ ಆಗಿತ್ತು. 3 ಗಂಟೆ ಟೈಮಲ್ಲಿ ನೋಡಿದ್ರೆ ಈಗ ಜಸ್ಟ್ 3 ಕಾಲ್ ಆಗಿದೆ. ಸೊ ಆಲ್ಮೋಸ್ಟ್ ನಿಫ್ಟಿ ನೋಡಿದ್ರೆ 19,500 19,572 ಗಂಟ ಹೋಗಿದೆ. ಸೊ ಅದು ಜಸ್ಟ್ ವಿತಿನ್ ಮಾತ್ರ 15-20 ಮಿನಿಟ್ಸ್ ಅಲ್ಲಿ. ಸೊ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ನೋಡಿದ್ರೆ 44,600 ಇಂದ 44,900 ಗಂಟೆ ಹೋಗಿದೆ ಸ್ನೇಹಿತರೆ. ಸೂಪರ್ ರಾಕೆಟ್ ನ ಒಂದು ಟೈಮ್ ಅಂತಾನೆ ಹೇಳ್ಬೋದು. ಸೊ ಇವಿಷ್ಟು ಸ್ಟೋರಿ ಹೇಳಿದ್ಮೇಲೆ ಒಂದು ಝೊಮ್ಯಾಟೊ ಒಂದು ಡಿಸ್ಕಷನ್ ಬಂದ್ಬಿಡೋಣ. ಝೊಮ್ಯಾಟೊ ಶೇರ್ಸ್ ಸ್ನೇಹಿತರೆ ನಾವು ಆಡಿ ಹೇಳಿದ್ರೆ ಸುಮಾರು ತಿಂಗಳ ಹಿಂದೆ ಡಿಸ್ಕಷನ್ ಮಾಡಿದ್ರು ಹೇಳಿದ್ರೆ ಈ ಒಂದು ಸ್ಟಾಕ್ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ನಾವು ಡಿಸಿಷನ್ ಮಾಡ್ಬೋದು ಅಂತ. ಸೊ ನಂಗೆ ಎಕ್ಸಾಕ್ಟ್ ನೆನಪಿಲ್ಲ ಲಾಸ್ಟ್ ಯಾವಾಗ ಮಾಡಿದೆ ವಿಡಿಯೋ, ಏನು ಸ್ಟೋರಿ ಎಕ್ಸಾಕ್ಟ್ ನೆನಪಿಲ್ಲ. ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಸ್ನೇಹಿತರೆ ಈ ಒಂದು ಝೊಮ್ಯಾಟೊ ಸ್ಟಾಕು ಪ್ರಾಬಬ್ಲಿ ಇಂಟರ್ನಲ್ ಬೇರೆನ ರೀಸ್ಟ್ರಕ್ಚರಿಂಗ್ ಆ ರೀತಿ ಆಗ್ತಿರ್ಬೋದು ಅಂತ ಅನ್ಕೊಂತೀನಿ. ಸೊ ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ಸ್ಟಾಕು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ತಗೊಂಡಿರೋದ್ರಿಂದ ಸೂಪರ್ ಒಂದು ಆಲ್ಮೋಸ್ಟ್ ಈ 1 ವೀಕಲ್ಲಿ ಆಲ್ಮೋಸ್ಟ್ ಒಂದು 10-12% ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬೋದು. ನೋಡ್ಬೋದು ಕ್ಯಾಂಡಲ್ ಸಹ ಒಂದು ಸೂಪರ್ ವಾಲ್ಯೂಮ್ ಅಲ್ಲಿ ಒಂದು ಇನ್ಕ್ರೀಸ್ ಆಗಿದೆ. ಸೊ ನೀವೇನಾದ್ರು ಲಾಂಗ್ ಟರ್ಮ್ ಏನಾದ್ರು ವ್ಯೂ ಏನಾದ್ರು ಇಟ್ಕೊಂಡಿದ್ದೀರಾ ಝೊಮ್ಯಾಟೊ ಮೇಲೆ ಅಂತ ಹೇಳಿದ್ರೆ ಈ ಒಂದು ಸ್ವಿಂಗ್ ನಾನು ಏನು ಕೊಟ್ಟಿದ್ದೇನೆ 88.60 ಪೈಸೆ, ಈ ಒಂದು ಸ್ವಿಂಗ್ ಕ್ರಾಸ್ ಆಗೋಂತ ಕಾಯಿರಿ. ಸೊ ಯಾಕಂದ್ರೆ ನೋಡಿ 1 ವೀಕಲ್ಲಿ ಇಷ್ಟು ಕೊಟ್ಟ ಮೇಲೆ ಇಮಿಡಿಯೇಟ್ ಅಪ್ ಸ್ವಲ್ಪ ಒಂದು ರಿಸ್ಕ್ ಅಂತ ಹೇಳೋದು. ಬಿಕಾಸ್ ಆ ರೀತಿ ಅಪ್ಪೋರ ಮತ್ತೆ ಬೀಳುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಿಕಾಸ್ ಒಂದು ಪ್ರೀವಿಯಸ್ ಒಂದು ಲಾಂಗ್ ಟರ್ಮ್ ಸ್ವಿಂಗ್ ಏನಿತ್ತು ಆ ಒಂದು ಸ್ವಿಂಗ್ ನ ಒಂದು ಮತ್ತೆ ಕ್ರಾಸ್ ಮಾಡಿರೋ ರಿಜೆಕ್ಷನ್ಸ್ ಆಯ್ತು ಅಂದ್ರೆ ಮತ್ತೆ ಸ್ಟಾಕ್ ಬೀಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದು ಸ್ವಲ್ಪ ದಿವಸ ಒಂದು ಸ್ವಲ್ಪ ಕ್ಯಾಂಡಲ್ಗಳು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ತಗೊಳ್ಳಿ. ಇಲ್ಲ ಹಂಗೂ ಕಷ್ಟ ಆಯ್ತು ಅಂದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ತಗೋಬಹುದು. ಇಲ್ಲ 2 days 3 days ಸಹ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು. ಬಟ್ ವೀಕ್ಲಿ ನಾನು ನಿಮ್ಗೆ ಸಜೆಷನ್ ಮಾಡುವಂತ ಒಂದು ಟೈಮ್ ಫ್ರೇಮ್. ಓಕೆ, ಸೊ ಈ ಒಂದು ಸ್ಟಾಕ್ ಇಲ್ಲಿ ಏನಾದ್ರು ಸಸ್ಟೈನ್ ಆಗಿ ಈ ಕ್ಯಾಂಡಲ್ ಇದೆಲ್ಲ ಈ ಗ್ರೀನ್ ಕ್ಯಾಂಡಲ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೋಡಿ ಎಷ್ಟು ಪ್ರೈಸ್ ಇದೆ ಅಂತ. ಅದ್ರ ಬೇಸಿಸ್ ಮೇಲೆ ಈ ಒಂದು ಕ್ಯಾಂಡಲ್ ನ ನೋಡಿ, ಈ ರೆಡ್ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ನ ಒಂದು ಮಧ್ಯದಲ್ಲಿ ಲೈನ್ ಹಾಕೊಳ್ಳಿ. ಎಕ್ಸಾಕ್ಟ್ ಬರ್ತಾ ಇಲ್ಲ, ಒಂದ್ ನಿಮಿಷ ಲೈನ್ ಟ್ರೈ ಮಾಡ್ತೀನಿ. ಓಕೆ, ಸೊ ಈ ಒಂದು ಲೈನ್ ನ ಕ್ರಾಸ್ ಆಗದಿರೋ ತರಹ ನೀವು ನೋಡ್ಕೊಂಡು ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಕ್ರಾಸ್ ಆಯ್ತು ಅಂದ್ರೆ ಇಗ್ನೋರೆನ್ಸ್ ಮಾಡ್ಬೋದು. ಇಲ್ಲ ಕ್ರಾಸ್ ಆಗಿಲ್ಲ ಹಂಗೆ ಹೋಲ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಅದಾದ್ಮೇಲೆ 88.6 ಬ್ರೇಕ್ ಆಯ್ತು ಅಂದ್ರೆ ವೆರಿ ವೆರಿ ಲಾಂಗ್ ಟರ್ಮ್ ಪ್ರಾಬ್ಲಿ 5 ವರ್ಷ 10 ವರ್ಷಕ್ಕೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಬೋದು. ಬಿಕಾಸ್ ಲಾಂಗ್ ಟರ್ಮ್ ಅಲ್ಲಿ ಇವ್ರದ್ದು ಬಿಸ್ನೆಸ್ ಸ್ಟ್ರಕ್ಚರ್ ಚೆನ್ನಾಗಿದೆ. ಬಿಸ್ನೆಸ್ ಸ್ಟ್ರಕ್ಚರ್ ತುಂಬಾ ಒಂದು ನಾವು ಮನೇಲಿ ಇದ್ದಿದ್ದು ಸೋಂಬೇರಿ, ಆಫೀಸಲ್ಲಿ ಇದ್ದಿದ್ದು ಸೋಂಬೇರಿ ಆಗಿರೋದ್ರಿಂದ ಸೊ ನಾವು ಫುಡ್ ಆರ್ಡರ್ ಹೊರಗಡೆ ಮಾಡೇ ಮಾಡ್ತೀರಿ. ಸೊ ಡೆಲಿವರಿ ಮಾಡೇ ಮಾಡ್ತಾರೆ. ಸೊ ಝೊಮ್ಯಾಟೊ ಒಂದು ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ. ಬಟ್ ಓನ್ಲಿ ಪ್ರಾಬ್ಲಮ್ ಏನಂದ್ರೆ ಇವರು ಒಂದು ಲಾಂಗ್ ಟರ್ಮ್ ಇಂದ ಒಂದು ಲಾಸ್ ಮಾಡ್ಕೊಂಡಿರುವಂತ ಸಿಚುವೇಶನ್ಸ್ ಅಲ್ಲಿ ಸರ್ವೈವಲ್ ಹೆಂಗೆ ಅಂತ ಸ್ವಲ್ಪ ಪ್ರಾಬ್ಲಮೆಟಿಕ್ ಇದೆ. ಬಟ್ ಓವರ್ ಆಲ್ ಬಿಸ್ನೆಸ್ ಸ್ಟ್ರಕ್ಚರ್ ನೋಡಿದ್ರೆ ಈ ಬಿಸ್ನೆಸ್ ಸ್ಟ್ರಕ್ಚರ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ಲಾಂಗ್ ಟರ್ಮ್ ಏನಾದ್ರು ವ್ಯೂ ಈ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಏನಾದ್ರು ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಅಂತಿದ್ರೆ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಬಹುದು. ಸೊ ಸ್ವಿಂಗ್ ಮೂವ್ಮೆಂಟ್ ಆಗ್ತಾ ಇನ್ವೆಸ್ಟ್ ಮಾಡಿ ಒನ್ ಶಾಟ್ 100% ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಏನ್ ಅನ್ಸುತ್ತೆ ಝೊಮ್ಯಾಟೊ ಬಗ್ಗೆ? ಇವತ್ತು ರಾಕೆಟ್ ಸಕ್ಸಸ್ಫುಲ್ ಆಗಿದೆ. ಟೊಮೆಟೊ ನಾವು ಮರೆಯುವಂತ ಸಿಚುವೇಶನ್ಸ್ ಬಂದಿದೆ. ಸದ್ಯದ ಸಿಚುವೇಶನ್ಸ್ ಝೊಮ್ಯಾಟೊ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಅಲ್ಲಿ ಹಾಕಿ. ನೋಡೋಣ ಎಷ್ಟು ಜನ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ಅಂತ ನೋಡೋಣ. ನಾನು ಸದ್ಯಕ್ಕೆ ಇನ್ವೆಸ್ಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಯಾವುದೇ ಒಂದು ಕಂಟೆಂಟ್ ಶೇರ್ ಮಾಡೋ ನಿಮ್ಮ ಒಂದು ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಸರಿ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಜೊತೆಗೆ ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಡ್ವಾನ್ಸ್ ಆಪ್ಷನ್ಸ್ ಒಂದು ಸ್ಟ್ರಾಟಜೀಸ್ ಕಲಿಬೇಕಂದ್ರೆ ಈ ನಂಬರ್ 9620275275 ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.